ವೆಲ್ಕಮ್ ಬ್ಯಾಕ್. ದರೋಡೆಗೂ ಮುನ್ನ ಡಕಾಯಿತರ ಪ್ಲಾನ್ ಹೇಗಿತ್ತು? ಪೊಲೀಸರು ಮುಖ್ಯಮಂತ್ರಿಯ ಭದ್ರತೆಗೆ ನಿಯೋಜಿತರಾಗಿದ್ರು. ಸ್ಥಳೀಯರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಬ್ಯಾಂಕ್ನ ಸಿಸಿಟಿವಿ ರಿಪೇರಿಗೆ ನೀಡಿದ್ರು. ಇಂಥ ಸಮಯದಲ್ಲಿ 12 ಕೋಟಿ ಲೂಟಿ. ನೋಡಿ, 3 ವಿಚಾರಗಳು. ಡಕಾಯಿತರ ಪ್ಲಾನ್ ಯಾವ ರೀತಿ ಇತ್ತು, ಎಷ್ಟು ಸಮಯ ಅವರು ಯಾವ ರೀತಿ ಹುಡಿದುಕೊಂಡಿದ್ದಾರೆ ನೋಡಿ. ಪೊಲೀಸರು ಮುಖ್ಯಮಂತ್ರಿಯ ಭದ್ರತೆಗೆ ನಿಯೋಜನೆ ಆಗಿದ್ರು. ಸ್ಥಳೀಯರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಬ್ಯಾಂಕ್ನ ಸಿಸಿಟಿವಿ ರಿಪೇರಿ ಕೊಟ್ಟಿದ್ರು. ಈ ಟೈಮ್ನಲ್ಲಿ 12 ಕೋಟಿ ಅಬೇಸ್. ಈ ಎಲ್ಲ ವಿಚಾರಗಳು ಕಳ್ಳರಿಗೆ ಹೇಗೆ ಗೊತ್ತಾದವು? ಬ್ಯಾಂಕ್ನ ಸಿಸಿಟಿವಿ ಕೆಟ್ಟಿರೋದು, ಅದನ್ನ ರಿಪೇರಿ ಕೊಟ್ಟಿರೋದು ಕಳ್ಳರಿಗೆ ಹೆಂಗೆ ಗೊತ್ತಾಯಿತು? ಇವೆಲ್ಲವೂ ಕೂಡ ತನಿಖೆಯ ಪ್ರಶ್ನೆಯಾಗಿ ಉಳಿಯುತ್ತವೆ. ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಲಭ್ಯ ಆಗುತ್ತೆ. ಸಹಜವಾಗಿ ಅವರು ಈ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಇವೆಲ್ಲವನ್ನು ಕೂಡ ಗಮನಿಸಿರಬಹುದು. ಇಂಥ ಸಂದರ್ಭದಲ್ಲಿ ಅವರು 12 ಕೋಟಿ ರೂಪಾಯಿ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಇನ್ನಷ್ಟು ಈ ರೀತಿಯ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಈಗಷ್ಟೇ ನಮ್ಮ ಜೊತೆಗೆ ಯುಟಿ ಖಾದರ್ ಅವರು ಕೂಡ ಮಾತಾಡ್ತಾ ಇದ್ರು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತೀವಿ. ರಾಜ್ಯದಲ್ಲಿ ಮತ್ತೆ ಇಂತಹ ರೀತಿಯ ವಾತಾವರಣ ನಿರ್ಮಾಣ ಆಗಬಾರ್ದು. ಕಳ್ಳರನ್ನು ಕೂಡ ಬಿಡೋದಿಲ್ಲ, ಅವರನ್ನು ಹಿಡಿದು ಶಿಕ್ಷಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಫಿಯಾಟ್ ಕಾರನ್ನು ತಾವು ಗಮನಿಸ್ತಾ ಇರಬಹುದು. ಬ್ಯಾಂಕ್ನ ಮುಂಭಾಗದಲ್ಲಿ ಇವರು ಪಾರ್ಕ್ ಮಾಡಿದ್ದಾರೆ. ಐಷಾರಾಮಿ ಕಾರಲ್ಲಿ 5 ಜನರ ತಂಡ ಈ ಕಾರಲ್ಲಿ ಬರುತ್ತೆ. ಈ ಬ್ಯಾಂಕ್ಗೆ ನುಗ್ಗಿ ಈ ರೀತಿ ಅವರು ದರೋಡೆಯನ್ನ ಮಾಡಿದ್ದಾರೆ. ಚೀಲದಲ್ಲಿ ಹಣಗಳನ್ನು ತುಂಬಿ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಮತ್ತೊಂದು ಕಡೆ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಕೂಡ ಕದ್ದು ಪರಾರಿಯಾಗಿದ್ದಾರೆ ಅನ್ನುವಂಥದ್ದು. ಮಂಗಳೂರು ಕಡೆಗೆ ಅವರು ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಚಲನವಲನದ ಸಿಸಿಟಿವಿ ಫುಟೇಜ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಬ್ಲೂ ಕಲರ್ ಫಿಯಾಟ್ ಕಾರು ಬ್ಯಾಂಕ್ನ ಮುಂಭಾಗದಲ್ಲಿ ಪಾರ್ಕ್ ಮಾಡಿದ್ದವರು ಕ್ಷಣಾರ್ಧದಲ್ಲಿ ಯಾವ ರೀತಿ ಅವರು ಈ ಹಣನ ಚಿನ್ನನ ಲೂಟಿ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ನೋಡಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಐಷಾರಾಮಿ ಕಾರ್ನ ತಗೊಂಬಂದು 5 ಜನರ ತಂಡ ಇರುತ್ತೆ ಈ ಟೀಮಲ್ಲಿ. 5 ಜನರು ಬ್ಯಾಂಕ್ಗೆ ಏಕಾಏಕಿ ನುಗ್ಗಿ ಚಾಕು, ಲಾಂಗು, ಮಚ್ಚು ಆಯುಧಗಳನ್ನು ತೋರಿಸಿ ಬ್ಯಾಂಕನ್ನು ದರೋಡೆ ಮಾಡಿ ಈ ರೀತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ವೆಲ್ಕಮ್ ಬ್ಯಾಕ್. ದರೋಡೆಗೂ ಮುನ್ನ ಡಕಾಯಿತರ ಪ್ಲಾನ್ ಹೇಗಿತ್ತು? ಪೊಲೀಸರು ಮುಖ್ಯಮಂತ್ರಿಯ ಭದ್ರತೆಗೆ ನಿಯೋಜಿತರಾಗಿದ್ರು. ಸ್ಥಳೀಯರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಬ್ಯಾಂಕ್ನ ಸಿಸಿಟಿವಿ ರಿಪೇರಿಗೆ ನೀಡಿದ್ರು. ಇಂಥ ಸಮಯದಲ್ಲಿ 12 ಕೋಟಿ ಲೂಟಿ. ನೋಡಿ, 3 ವಿಚಾರಗಳು. ಡಕಾಯಿತರ ಪ್ಲಾನ್ ಯಾವ ರೀತಿ ಇತ್ತು, ಎಷ್ಟು ಸಮಯ ಅವರು ಯಾವ ರೀತಿ ಹುಡಿದುಕೊಂಡಿದ್ದಾರೆ ನೋಡಿ. ಪೊಲೀಸರು ಮುಖ್ಯಮಂತ್ರಿಯ ಭದ್ರತೆಗೆ ನಿಯೋಜನೆ ಆಗಿದ್ರು. ಸ್ಥಳೀಯರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಬ್ಯಾಂಕ್ನ ಸಿಸಿಟಿವಿ ರಿಪೇರಿ ಕೊಟ್ಟಿದ್ರು. ಈ ಟೈಮ್ನಲ್ಲಿ 12 ಕೋಟಿ ಅಬೇಸ್. ಈ ಎಲ್ಲ ವಿಚಾರಗಳು ಕಳ್ಳರಿಗೆ ಹೇಗೆ ಗೊತ್ತಾದವು? ಬ್ಯಾಂಕ್ನ ಸಿಸಿಟಿವಿ ಕೆಟ್ಟಿರೋದು, ಅದನ್ನ ರಿಪೇರಿ ಕೊಟ್ಟಿರೋದು ಕಳ್ಳರಿಗೆ ಹೆಂಗೆ ಗೊತ್ತಾಯಿತು? ಇವೆಲ್ಲವೂ ಕೂಡ ತನಿಖೆಯ ಪ್ರಶ್ನೆಯಾಗಿ ಉಳಿಯುತ್ತವೆ. ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಲಭ್ಯ ಆಗುತ್ತೆ. ಸಹಜವಾಗಿ ಅವರು ಈ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಇವೆಲ್ಲವನ್ನು ಕೂಡ ಗಮನಿಸಿರಬಹುದು. ಇಂಥ ಸಂದರ್ಭದಲ್ಲಿ ಅವರು 12 ಕೋಟಿ ರೂಪಾಯಿ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಇನ್ನಷ್ಟು ಈ ರೀತಿಯ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಈಗಷ್ಟೇ ನಮ್ಮ ಜೊತೆಗೆ ಯುಟಿ ಖಾದರ್ ಅವರು ಕೂಡ ಮಾತಾಡ್ತಾ ಇದ್ರು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತೀವಿ. ರಾಜ್ಯದಲ್ಲಿ ಮತ್ತೆ ಇಂತಹ ರೀತಿಯ ವಾತಾವರಣ ನಿರ್ಮಾಣ ಆಗಬಾರ್ದು. ಕಳ್ಳರನ್ನು ಕೂಡ ಬಿಡೋದಿಲ್ಲ, ಅವರನ್ನು ಹಿಡಿದು ಶಿಕ್ಷಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು.
ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಫಿಯಾಟ್ ಕಾರನ್ನ ತಾವು ಗಮನಿಸ್ತಾ ಇರಬಹುದು. ಬ್ಯಾಂಕ್ನ ಮುಂಭಾಗದಲ್ಲಿ ಇವರು ಪಾರ್ಕ್ ಮಾಡಿದ್ದಾರೆ. ಐಷಾರಾಮಿ ಕಾರಲ್ಲಿ 5 ಜನರ ತಂಡ ಈ ಕಾರಲ್ಲಿ ಬರುತ್ತೆ. ಈ ಬ್ಯಾಂಕ್ಗೆ ನುಗ್ಗಿ ಈ ರೀತಿ ಅವರು ದರೋಡೆಯನ್ನ ಮಾಡಿದ್ದಾರೆ. ಚೀಲದಲ್ಲಿ ಹಣಗಳನ್ನು ತುಂಬಿ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಮತ್ತೊಂದು ಕಡೆ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಕೂಡ ಕದ್ದು ಪರಾರಿಯಾಗಿದ್ದಾರೆ ಅನ್ನುವಂಥದ್ದು. ಮಂಗಳೂರು ಕಡೆಗೆ ಅವರು ಕಾರನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಚಲನವಲನದ CCTV ಫುಟೇಜ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವೀಗ ಗಮನಿಸ್ತಾ ಇದ್ದೀರಿ. ಬ್ಲೂ ಕಲರ್ ಫಿಯಾಟ್ ಕಾರು ಬ್ಯಾಂಕ್ನ ಮುಂಭಾಗದಲ್ಲಿ ಪಾರ್ಕ್ ಮಾಡಿದ್ದವರು ಕ್ಷಣಾರ್ಧದಲ್ಲಿ ಯಾವ ರೀತಿ ಅವರು ಈ ಹಣನ ಚಿನ್ನನ ಲೂಟಿ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ನೋಡಿ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಐಷಾರಾಮಿ ಕಾರ್ನ ತಗೊಂಬಂದು 5 ಜನರ ತಂಡ ಇರುತ್ತೆ ಈ ಟೀಮಲ್ಲಿ. 5 ಜನರು ಬ್ಯಾಂಕ್ಗೆ ಏಕಾಏಕಿ ನುಗ್ಗಿ ಚಾಕು, ಲಾಂಗು, ಮಚ್ಚು ಆಯುಧಗಳನ್ನು ತೋರಿಸಿ ಬ್ಯಾಂಕನ್ನು ದರೋಡೆ ಮಾಡಿ ಈ ರೀತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ವೆಲ್ಕಮ್ ಬ್ಯಾಕ್. ದರೋಡೆಗೂ ಮುನ್ನ ಡಕಾಯಿತರ ಪ್ಲಾನ್ ಹೇಗಿತ್ತು? ಪೊಲೀಸರು ಮುಖ್ಯಮಂತ್ರಿಯ ಭದ್ರತೆಗೆ ನಿಯೋಜಿತರಾಗಿದ್ರು. ಸ್ಥಳೀಯರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಬ್ಯಾಂಕ್ನ CCTV ರಿಪೇರಿಗೆ ನೀಡಿದ್ರು. ಇಂಥ ಸಮಯದಲ್ಲಿ 12 ಕೋಟಿ ಲೂಟಿ. ನೋಡಿ, 3 ವಿಚಾರಗಳು. ಡಕಾಯತರ ಪ್ಲಾನ್ ಯಾವ ರೀತಿ ಇತ್ತು, ಎಷ್ಟು ಸಮಯ ಅವರು ಯಾವ ರೀತಿ ಹುಡಿದುಕೊಂಡಿದ್ದಾರೆ ನೋಡಿ. ಪೊಲೀಸರು ಮುಖ್ಯಮಂತ್ರಿಯ ಭದ್ರತೆಗೆ ನಿಯೋಜನೆ ಆಗಿದ್ರು. ಸ್ಥಳೀಯರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿದ್ರು. ಬ್ಯಾಂಕ್ನ CCTV ರಿಪೇರಿ ಕೊಟ್ಟಿದ್ರು. ಈ ಟೈಮ್ನಲ್ಲಿ 12 ಕೋಟಿ ಅಬೇಸ್. ಈ ಎಲ್ಲ ವಿಚಾರಗಳು ಕಳ್ಳರಿಗೆ ಹೇಗೆ ಗೊತ್ತಾದವು? ಬ್ಯಾಂಕ್ನ CCTV ಕೆಟ್ಟಿರೋದು, ಅದನ್ನ ರಿಪೇರಿ ಕೊಟ್ಟಿರೋದು ಕಳ್ಳರಿಗೆ ಹೆಂಗೆ ಗೊತ್ತಾಯಿತು? ಇವೆಲ್ಲವೂ ಕೂಡ ತನಿಖೆಯ ಪ್ರಶ್ನೆಯಾಗಿ ಉಳಿಯುತ್ತವೆ. ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಲಭ್ಯ ಆಗುತ್ತೆ. ಸಹಜವಾಗಿ ಅವರು ಈ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಇವೆಲ್ಲವನ್ನೂ ಕೂಡ ಗಮನಿಸಿರಬಹುದು. ಇಂಥ ಸಂದರ್ಭದಲ್ಲಿ ಅವರು 12 ಕೋಟಿ ರೂಪಾಯಿ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಇನ್ನಷ್ಟು ಈ ರೀತಿಯ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಈಗಷ್ಟೇ ನಮ್ಮ ಜೊತೆಗೆ UT ಖಾದರ್ ಅವರು ಕೂಡ ಮಾತಾಡ್ತಾ ಇದ್ರು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತೀವಿ. ರಾಜ್ಯದಲ್ಲಿ ಮತ್ತೆ ಇಂತಹ ರೀತಿಯ ವಾತಾವರಣ ನಿರ್ಮಾಣ ಆಗಬಾರ್ದು. ಕಳ್ಳರನ್ನು ಕೂಡ ಬಿಡೋದಿಲ್ಲ, ಅವರನ್ನು ಹಿಡಿದು ಶಿಕ್ಷಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವು